टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಮಾರ್ಚ್ 6ನೇ ತಾರೀಕು ಈಶ್ವರ್ ಖಂಡ್ರೆ ಏನು ಪರಿಸರ ಮತ್ತು ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಒಂದು ಆದೇಶವನ್ನು ಮಾಡಿರುವಂಥದ್ದು ಸೋಪು ಶಾಂಪುಗಳನ್ನು ಮಾರಾಟ ಮಾಡಬಾರ್ದು ನದಿ ತೀರಗಳಲ್ಲಿ ಅಂತ. ಅದು ಮಾರಾಟ ಆಗ್ತಾ ಇದೆ. ಮತ್ತು ಏನು ತೀರ್ಥ ಸ್ನಾನವನ್ನು ಮಾಡುವಾಗ ಸೋಪು ಶಾಂಪನ್ನು ಯೂಸ್ ಮಾಡ್ಕೊಂಡೇ ಈ ಒಂದು ಭಕ್ತರು ಸ್ನಾನವನ್ನು ಮಾಡ್ತಾ ಇರೋದು ನಾವು ಸದ್ಯಕ್ಕೆ ಧರ್ಮಸ್ಥಳ ಸ್ನಾನಘಟ್ಟದಲ್ಲಿ, ನೇತ್ರಾವತಿ ಸ್ನಾನಘಟ್ಟದಲ್ಲಿ ಇಲ್ಲಿ ನೋಡ್ಬೋದಾಗಿದೆ. ಸೋಪು ಶಾಂಪನ್ನು ಬಳಸಿ ಎಂದಿನಂತೆ ಅಂದರೆ ಯಾವಾಗಲೂ ಬಂದಂಥ ಸಂದರ್ಭದಲ್ಲಿ ಸೋಪು ಶಾಂಪನ್ನು ಯಾವ ರೀತಿ ಬಳಸಿ ಸ್ನಾನ ಮಾಡ್ತಾರೋ ಅದೇ ರೀತಿ ಭಕ್ತರು ಅಲ್ಲಿ ಸ್ನಾನ ಮಾಡ್ತಾ ಇರೋದನ್ನು ಇಲ್ಲಿ ನಾವು ನೋಡ್ಬೋದಾಗಿದೆ. ಅಂದರೆ ಇಲ್ಲಿ ಸರ್ಕಾರದ ಆದೇಶಕ್ಕೆ ಯಾರೂ ಕೂಡ ಒಂದು ಕವಡೆ ಕಾಸಿನ ಕಿಮ್ಮತ್ತನ್ನು ಕೂಡ ಕೊಡ್ತಾ ಇಲ್ಲ. ಅವರವ್ರದ್ದೇ ಲೋಕದಲ್ಲಿ ಯಾವ ರೀತಿ ಸ್ನಾನ ಮಾಡ್ತಾ ಇದ್ದಾರೆ. ಸೊ ಪುಣ್ಯ ಕ್ಷೇತ್ರಗಳಿಗೆ ಬಂದು ತೀರ್ಥ ಸ್ನಾನವನ್ನು ಮಾಡುವಂಥ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಮನೆಯಲ್ಲಿ ಬಾತ್ರೂಮಲ್ಲಿ ಹೇಗೆ ಸ್ನಾನ ಮಾಡ್ತಾರೋ ಅದೇ ರೀತಿ ಈ ಒಂದು ಶಾಂಪನ್ನು ಸೋಪ್ಗಳನ್ನು ಎಲ್ಲ ಹಾಕ್ಕೊಂಡು ಈ ಒಂದು ಸ್ನಾನವನ್ನು ತೀರ್ಥ ಸ್ನಾನವನ್ನು ಮಾಡ್ತಾ ಇರೋದನ್ನು ಇಲ್ಲಿ ನೋಡ್ಬೋದಾಗಿದೆ. ಅಂದರೆ ಇಲ್ಲಿ ಕೇವಲ ಒಬ್ಬರಿಬ್ಬರು ಅಂತಲ್ಲ, ಬಂದಂತಹ ಏನು ಭಕ್ತಾದಿಗಳಲ್ಲಿ 90% ಭಕ್ತಾದಿಗಳು ಎಲ್ಲರೂ ಕೂಡ ಈ ಒಂದು ಸೋಪು ಶಾಂಪನ್ನು ಬಳಸಿ ಸ್ನಾನ ಮಾಡುವಂಥದ್ದು. ಮತ್ತು ನದಿ ತೀರದಲ್ಲಿ ಏನು ನೇತ್ರಾವತಿ ಸ್ನಾನಘಟ್ಟ ಇದೆ, ಸೊ ಇದರ ತೀರದ ಪ್ರದೇಶಗಳಲ್ಲೇ ಕೂಡ ಆ ಸೋಪು ಶಾಂಪುಗಳನ್ನು ಉಳಿದಿದ್ದಂಥವನ್ನ ಅಲ್ಲೇ ಬಿಸಾಕಿ ಹೋಗುವಂಥದ್ದು. ಅಲ್ಲಿ ಸಣ್ಣ ಸಣ್ಣ ಪಾಕೆಟ್ಗಳ ಇಡೀ ದಂಡೆಯಲ್ಲಿ ನೋಡ್ಬೋದಾಗಿದೆ. ನದಿ ತೀರದಲ್ಲಿ ಸಂಪೂರ್ಣವಾಗಿ ಈ ಒಂದು ಸೋಪನ್ನು ಅಲ್ಲೇ ಎಸ್ತು ಹೋಗುವಂಥದ್ದು, ಮತ್ತು ನೀರಿಗೆ ಎಸ್ತು ಹೋಗುವಂಥದ್ದು. ಶಾಂಪು ಅರ್ಧ ಉಳಿದಿರುತ್ತೆ, ಅದನ್ನು ವಾಪಸ್ ತಗೊಂಡು ಹೋಗೋದಿಲ್ಲ, ಅದನ್ನು ಕೂಡ ಅಲ್ಲೇ ಎಸ್ತು ಹೋಗುವಂಥದ್ದು. ಈ ರೀತಿ ಪ್ರಕ್ರಿಯೆಗೆ ಅವರು ಮುಂದಾಗಿರುವಂಥದ್ದು. ಅಂದರೆ ಎಲ್ಲರೂ ಕೂಡ ನೀರಿಗಿಳಿದಂಥವರು ಈ ಒಂದು ಸೋಪು ಶಾಂಪುವನ್ನು ಬಳಸ್ತಾರೆ. ಬಳಸಿದ ನಂತರ ಸೋಪು ಶಾಂಪುಗಳು ಏನಿರುತ್ತೆ ಅದನ್ನು ನೀರಿನಲ್ಲಿ ಎಸೆಯುವಂಥದ್ದು ಇರ್ಬೋದು. ಇಂತಹ ಈ ರೀತಿ ಮಾಡ್ತಾ ಇರುವಂಥದ್ದನ್ನು ಇಲ್ಲಿ ನಾವು ರಿಯಾಲಿಟಿ ಚೆಕ್ನಲ್ಲಿ ನೋಡ್ಬೋದಾಗಿದೆ. ಮತ್ತು ಏನು ಭಕ್ತಾದಿಗಳು ಬಂದಂಥ ಸಂದರ್ಭದಲ್ಲಿ ಆ ಬಟ್ಟೆಗಳನ್ನು ಕೂಡ ಅಲ್ಲೇ ಒಗೆಯುವಂಥದ್ದು ಮತ್ತು ಬಟ್ಟೆಯನ್ನು ಬಿಸಾಡುವಂಥದ್ದು, ಇಂಥದಕ್ಕೂ ಕೂಡ ಅಲ್ಲೇ ಮುಂದಾಗಿರುವಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿದೆ. ಸದ್ಯಕ್ಕೆ ನೇತ್ರಾವತಿ ನೀರಿನ ಹರಿವಿನ ಪ್ರಮಾಣ ಕಡಿಮೆಯಾಗಿದೆ. ಬೇಸಿಗೆ ಆಗಿರೋದ್ರಿಂದ ನೇತ್ರಾವತಿ ನದಿಯ ಹರಿವಿಕೆಯಲ್ಲಿ ಭಾರಿ ಪ್ರಮಾಣದ ಇಳಿಕೆ ಆಗಿರುವಂಥದ್ದು. ಸೊ ಇದರಿಂದಾಗಿ ನೀರು ಕೂಡ ಸಾಕಷ್ಟು ಕಡಿಮೆ ಹರಿತಾ ಇದೆ. ಸೊ ನೀರು ಕೂಡ ಕಡಿಮೆ ಹರಿತಾ ಇದೆ ಮತ್ತು ಭಕ್ತರ ಸಂಖ್ಯೆ ಕೂಡ ಜಾಸ್ತಿ ಆಗಿರುವಂಥದ್ದು. ಅದ್ರ ಜೊತೆಗೆ ಈ ರೀತಿ ಸೋಪು ಶಾಂಪುಗಳನ್ನು ಬಳಸಿ ಏನು ನೀರಿನಲ್ಲಿ ಎಸೆಯುವಂಥದ್ದಾಗಿರ್ಬೋದು, ನೀರಿನ ದಂಡೆಗಳಲ್ಲಿ ನದಿ ತೀರದಲ್ಲಿ ಅವನ್ನು ಎಸ್ತು ಹೋಗುವಂಥದ್ದು, ಇದು ನಿರಂತರವಾಗಿ ಪ್ರಕ್ರಿಯೆ ನಡೀತಾ ಇದೆ. ಸೊ ಇಲ್ಲಿ ಆಡಳಿತ ಮಂಡಳಿಯವರು ಕೂಡ ಯಾವುದೇ ರೀತಿ ಎಚ್ಚರಿಕೆಯನ್ನು ಕೊಡುವಂತಹದಿರ್ಬೋದು, ಮತ್ತು ಎಲ್ಲ ಅಧಿಕಾರಿಗಳು, ಸ್ಥಳೀಯ ಸಂಸ್ಥೆಯವರು ಯಾರಾದರೂ ಇದನ್ನು ಏನು ಮುಂದಾಳತ್ವ ತಗೊಂಡು ಈ ಜನರಿಗೆ ಅವೇರ್ನೆಸ್ ಕೊಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇಲ್ಲ. ಕೇವಲ ಸರ್ಕಾರದ ಈ ಒಂದು ಆದೇಶ ಕೇವಲ ಪತ್ರಕ್ಕೆ ಮಾತ್ರ ಸೀಮಿತವಾಗಿದೆಯಾ ಅನ್ನೋ ಪ್ರಶ್ನೆ ಎಲ್ರಿಗೂ ಕಾಡ್ತಾ ಇರುವಂಥದ್ದು. ಇದು TV9 ರಿಯಾಲಿಟಿ ಚೆಕ್ನಲ್ಲಿ ಗೊತ್ತಾಗಿರುವಂಥ ವಿಚಾರ ಆಗಿದೆ. ಕ್ಯಾಮ್ರಾಮನ್ ರಾಜೇಶ್ ಜೊತೆ ಪೃಥ್ವಿರಾಜ್ ಬೊಮ್ಮನಕೆರೆ, TV9 ಮಂಗಳೂರು.